ನಗರದ ರಸ್ತೆ ಅಭಿವೃದ್ಧಿಗೆ 1,000 ಕೋಟಿ ಬಿಡುಗಡೆ. ನಗರಾಭಿವೃದ್ಧಿ ಸಚಿವ ಬಿಎ ಬಸವರಾಜ್ ಹೇಳಿಕೆ. ಹೌದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪ್ರಮುಖ ರಸ್ತೆಗಳನ್ನ ಕೇಂದ್ರ ರಸ್ತೆ ನಿಧಿ ಅಡಿ ನಿರ್ಮಾಣ ಮಾಡಲಾಗುತ್ತಿದೆ. ಉಳಿದ ರಸ್ತೆಗಳ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿಗಳನ್ನ ನೀಡುವಂತೆ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿದ್ದು ಶೀಘ್ರವಾಗಿ 1,000 ಕೋಟಿ ರೂಪಾಯಿಗಳನ್ನ ರಸ್ತೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಬಿಎ ಬಸವರಾಜ್ ಹೇಳಿದರು. ನಗರದ ಐಟಿ ಪಾರ್ಕ್ನ ಕೆಯುಡಿಎಫ್ಸಿ ಸಭಾಂಗಣದಲ್ಲಿ ಜರುಗಿದ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ನಗರಾಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಕೆಯುಐಡಿಎಫ್ಸಿ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿ 150 ಕೋಟಿ, 15 ಹಣಕಾಸು ಯೋಜನೆ ಅಡಿ 51.50 ಕೋಟಿ, ಎಸ್ಎಫ್ಸಿ ಮುಖ್ಯ ನಿಧಿ, ಎಸ್ಇಪಿ, ಟಿಎಸ್ಪಿ ಸೇರಿದಂತೆ ಎಲ್ಲಾ ಯೋಜನೆಗಳಿಂದ 229 ಕೋಟಿ ಹಣವನ್ನ ನೀಡಲಾಗಿದೆ. ಇದನ್ನ ರಸ್ತೆ ಅಭಿವೃದ್ಧಿಗಾಗಿ ವ್ಯಯಿಸಲು ಸರ್ಕಾರ ಬದ್ಧವಾಗಿದೆ. ನಗರ ವಿಕಾಸ ಯೋಜನೆಯ ಕಾರ್ಯಯೋಜನೆ ಸಿದ್ಧವಿದ್ದು ಶೀಘ್ರವೇ ಟೆಂಡರ್ ಕರೆದು ಕಾಮಗಾರಿ ಕೈಗೊಳ್ಳಲಾಗುವುದು. ಬರುವ ಬೇಸಿಗೆಯಲ್ಲಿ ನಗರದ ಎಲ್ಲಾ ರಸ್ತೆ ಹಾಗೂ ಒಳಚರಂಡಿಗಳನ್ನ ದುರಸ್ತಿ ಮಾಡಲಾಗುವುದು. ಮಹಾನಗರ ವ್ಯಾಪ್ತಿಯಲ್ಲಿ 77 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಇಡಿ ಲೈಟ್ ಅಳವಡಿಸಲು ಕಾರ್ಯಾದೇಶ ನೀಡಲಾಗುವುದು. ರಾಜ್ಯದ ಎಲ್ಲಾ ಮಹಾನಗರಗಳಿಗೆ ಮೇಲಿಂದ ಮೇಲೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದೇನೆ. ಹುಬ್ಬಳ್ಳಿ ಧಾರವಾಡಕ್ಕೂ 4-5 ಬಾರಿ ಭೇಟಿ ಜನಪ್ರತಿನಿಧಿಗಳೊಂದಿಗೆ ನಗರ ಅಭಿವೃದ್ಧಿ ಕುರಿತು ಚರ್ಚಿಸಿದ್ದೇನೆ. ಕಳೆದ ಬಾರಿ ಭೇಟಿ ನೀಡಿದಾಗ ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನೆ ಮಾಡಿದ್ದು ಘಟಕ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ನಗರದ ಹೊರವಲಯದಲ್ಲಿ ಶೇಖರಣೆಯಾಗಿರುವ ತ್ಯಾಜ್ಯಗಳ ವಿಲೇವಾರಿಗೆ ಪಾಲಿಕೆ ವತಿಯಿಂದ 51 ಕೋಟಿ ರೂಪಾಯಿಗಳ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮುಂದಿನ ಆಯವ್ಯಯದಲ್ಲಿ ಯೋಜನೆ ಹಣ ಬಿಡುಗಡೆ ಮಾಡಲಾಗುವುದು ಎಂದರು. ಸ್ಮಾರ್ಟ್ ಸಿಟಿ ಕಾಮಗಾರಿ ವಿಳಂಬವಾಗುತ್ತಿರುವ ಕುರಿತು ಮಾಧ್ಯಮಗಳಲ್ಲಿ ವರದಿಗಳು ಬಂದಿವೆ. ಸ್ಮಾರ್ಟ್ ಸಿಟಿ ಯೋಜನೆ ಪ್ರಧಾನಮಂತ್ರಿಗಳ ಕನಸಿನ ಕೂಸು. ಗುಣಮಟ್ಟದ ಕಾಮಗಾರಿ ಬಗ್ಗೆ ರಾಜಿಯಾಗುವುದಿಲ್ಲ. ಕಾಲಮಿತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಪ್ರಗತಿಯಲ್ಲಿ ಇರುವ ಕಾಮಗಾರಿಗಳು 5ರಿಂದ 6 ತಿಂಗಳಿನಲ್ಲಿ ಪೂರ್ಣಗೊಳ್ಳಲಿವೆ. ಸ್ಮಾರ್ಟ್ ಸಿಟಿ ಅನುಷ್ಠಾನಗೊಳಿಸಲು 1.5 ವರ್ಷ ಕಾಲಾವಕಾಶವಿದೆ. ಯೋಜನೆಯ ಹಣ ನಷ್ಟವಾಗದ ರೀತಿ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯಲ್ಲಿಯೇ ಪೂರ್ಣಗೊಳಿಸಲಾಗುವುದು. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ 64,000 ಎಲ್ಇಡಿ ದೀಪಗಳನ್ನು 77 ಕೋಟಿ ವೆಚ್ಚದಲ್ಲಿ ಅಳವಡಿಸಲಾಗುತ್ತಿದೆ. ಯೋಜನೆ ಲಾಭ ನಷ್ಟಗಳನ್ನು ಪರಿಶೀಲಿಸಿ ಅನುಮೋದನೆ ನೀಡಲಾಗಿದೆ. ಸರ್ಕಾರಕ್ಕೆ ಯಾವುದೇ ರೀತಿಯ ಹೊರೆ ಇಲ್ಲ. ಶಿವಮೊಗ್ಗ, ಮಂಗಳೂರು, ದಾವಣಗೆರೆ, ಮೈಸೂರು ನಗರಗಳಲ್ಲಿಯೂ ಸಹ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗುತ್ತದೆ. ಎಲ್ಲವೂ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ್ದು. ಎಲ್ಲವೂ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ್ದು. ಪಾಲಿಕೆ ವತಿಯಿಂದ ವಿದ್ಯುತ್ ವೆಚ್ಚದಲ್ಲಿ ಉಳಿತಾಯವಾಗುವ ಹಣವನ್ನ ಕಂಪನಿಗಳಿಗೆ ತಿಂಗಳ ವೆಚ್ಚದಲ್ಲಿ ಪಾವತಿ ಮಾಡಲಾಗುತ್ತದೆ. ಈ ಹಿಂದೆ ಅವಳಿ ನಗರದಲ್ಲಿ ಬೀದಿ ದೀಪ ಉಸ್ತುವಾರಿ ನೋಡುತ್ತಿದ್ದ ಕಂಪನಿಗಳನ್ನ ಸರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾಗಿವೆ. ಉಸ್ತುವಾರಿ ಗುತ್ತಿಗೆಯನ್ನ ಬೇರೆಯವರಿಗೆ ನೀಡಿದ್ದು 98% ಸಮಸ್ಯೆಗಳನ್ನ ಬಗೆಹರಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳ ಅನುಷ್ಠಾನದ ಕುರಿತು ಸಮಿತಿ ರಚಿಸಲಾಗಿದೆ. ಪಾಲಿಕೆ ಸೇರಿದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಲಿವೆ ಎಂದರು. ಅವಳಿ ನಗರದಲ್ಲಿ ಆಸ್ತಿ, ನೀರು ಹಾಗೂ ಮಳಿಗೆ ಕರಗಳನ್ನು ಸಂಪೂರ್ಣವಾಗಿ ಸಾರ್ವಜನಿಕರಿಂದ ಸಂಗ್ರಹಿಸಬೇಕು. ಹೀಗೆ ಸಂಗ್ರಹಿಸಿದ ಹಣವನ್ನ ಅವಳಿ ನಗರದ ಅಭಿವೃದ್ಧಿಗಾಗಿ ವ್ಯಯಿಸಲಾಗುವುದು. ಪಾಲಿಕೆ ಅಧಿಕಾರಿಗಳು ಕರ ಸಂಗ್ರಹಣೆಯಲ್ಲಿ ನಿರ್ಲಕ್ಷ್ಯ ತೋರಿಸದೆ ಕಠಿಣ ಕ್ರಮ ಜರುಗಿಸಲಾಗುವುದು. ಸಾರ್ವಜನಿಕರ ಸುಲಭವಾಗಿ ಕರ ಪಾವತಿಸಲು ವ್ಯವಸ್ಥೆ ಕಲ್ಪಿಸಿ ಬರುವ ಮಾರ್ಚ್ ವೇಳೆಗೆ ಬಾಕಿ ಸಹಿತ ಎಲ್ಲಾ ಕರಗಳನ್ನ ಸಂಗ್ರಹಿಸಬೇಕು ಎಂದರು. ಅವಳಿ ನಗರಕ್ಕೆ ಪ್ರವೇಶ ಕಲ್ಪಿಸುವ ಗದಗ್, ಕುಸುಗಲ್, ಪಿಪಿ ಹಾಗೂ ಗೋಕುಲ ರಸ್ತೆಗಳನ್ನ ಸ್ವಚ್ಛವಾಗಿ ಇಡಬೇಕು. ಅತಿಕ್ರಮಣಗಳನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಹುಬ್ಬಳ್ಳಿ ನಗರಕ್ಕೆ ಹೊರಗಿನಿಂದ ಆಗಮಿಸಿ ಜನರಿಗೆ ಅವಳಿ ನಗರ ಸುಂದರವಾಗಿ ಗೋಚರಿಸಬೇಕು. ಪಾಲಿಕೆ ಅಧಿಕಾರಿಗಳು ಪೌರ ಕಾರ್ಮಿಕರಿಂದ ರಸ್ತೆ ಇಕ್ಕೆಲಗಳಲ್ಲಿ ಬಿದ್ದಿರುವ ನಿರ್ಮಾಣ ತ್ಯಾಜ್ಯಗಳನ್ನ ಸೇರಿದಂತೆ ಎಲ್ಲಾ ತ್ಯಾಜ್ಯಗಳನ್ನ ತೆರವುಗೊಳಿಸಬೇಕು. ಅವಳಿ ನಗರ 67 ವಾರ್ಡ್ಗಳಲ್ಲಿಯೂ ಸಂಪೂರ್ಣ ಸ್ವಚ್ಛತಾ ಅಭಿಯಾನಗಳನ್ನ ನಡೆಸಬೇಕು. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಲಾಗುವುದು ಎಂದು ಸಚಿವರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಚ್ಚರಿಸಿದರು. ಕಸ ಸಂಗ್ರಹಣೆ ಟಿಪ್ಪರ್ಗಳು ಕಾರ್ಯನಿರ್ವಹಣೆ ಕುರಿತ ಚರ್ಚೆಯ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಅಸಮರ್ಪಕ ಕಾರ್ಯವೈಖರಿ ಕುರಿತು ಸಚಿವರ ಗಮನ ಸೆಳೆದರು. ಪಾಲಿಕೆ ಟಿಪ್ಪರ್ಗಳನ್ನ ಪ್ರತಿನಿತ್ಯ ವಿಂಗಡಿಸಿದ ಕಸ ಸಂಗ್ರಹಿಸಬೇಕು. ಕಾರ್ಯನಿರ್ವಹಣೆಯಲ್ಲಿ ದೋಷ ಕಂಡುಬಂದರೆ ಕಸ ಸಂಗ್ರಹಣೆಯ ಉಸ್ತುವಾರಿ ನೋಡಿಕೊಳ್ಳುವ ಅಧಿಕಾರಿ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ.
ಒಳಚರಂಡಿ ನೀರು ಸಂಸ್ಕರಣಾ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಜನಪ್ರತಿನಿಧಿಗಳು ಈ ಕುರಿತು ದೂರುಗಳನ್ನು ತಿಳಿಸಿದ್ದಾರೆ. ಮುಂದಿನ ಬಾರಿ ಇದು ಪುನರಾವರ್ತನೆಯಾದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆಯಾಗಿಸಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲರೂ ಜವಾಬ್ದಾರಿಗಳನ್ನ ಅರಿಯಬೇಕು. ಸರ್ಕಾರದ ಅನ್ನ ತಿನ್ನುತ್ತಿದ್ದೇವೆ, ಅದರ ಋಣವನ್ನ ಸಹ ತೀರಿಸಬೇಕು ಎಂದರು. ನಗರಗಳಲ್ಲಿನ ಅಕ್ರಮ ಸಕ್ರಮ ಆಸ್ತಿಗಳ ಕುರಿತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆಎಸ್ ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನ ರಚಿಸಲಾಗಿದೆ. ಎಲ್ಲಾ ಸಾಧಕ ಬಾಧಕಗಳನ್ನ ಸಮಿತಿಯಲ್ಲಿ ಚರ್ಚಿಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು. ಪಾಲಿಕೆ ಪಿಂಚಣಿ ಪಾವತಿಗೆ 52 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಉಳಿದ ಹಣವನ್ನು ಸಹ ಶೀಘ್ರವಾಗಿ ಬಿಡುಗಡೆ ಮಾಡಲಾಗುವುದು. ವಿಶ್ವ ಬ್ಯಾಂಕ್ ನೆರವಿನ 2800 ಕೋಟಿ ರೂಪಾಯಿಯಲ್ಲಿ ಅವಳಿ ನಗರ ಸೇರಿದಂತೆ ಕಲಬುರಗಿ, ಬೆಳಗಾವಿಯಲ್ಲಿ 24x7 ಕುಡಿಯುವ ನೀರು ಸರಬರಾಜು ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ಸಂಸ್ಥೆ ಅಧ್ಯಕ್ಷ ಮತ್ತು ಶಾಸಕ ಶಂಕರ್ ಪಾಟೀಲ್, ಮುನೇನಕೊಪ್ಪ, ಬಸವರಾಜ ಹೊರಟ್ಟಿ, ಅರವಿಂದ್ ಬೆಲ್ಲದ್, ಶ್ರೀನಿವಾಸ್ ಮಾನೆ, ಹೂಡಾ ಅಧ್ಯಕ್ಷ ನಾಗೇಶ್ ಕಲಬುರಗಿ, ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಪಾಲಿಕೆ ಆಯುಕ್ತ ಡಾಕ್ಟರ್ ಸುರೇಶ್ ಇಟ್ನಾಳ್, ಕೆಯುಐಡಿಎಫ್ಸಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಂಟಿ ರೇಜು, ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ಶಕೀಲ್ ಅಹಮದ್, ಹೂಡಾ ಆಯುಕ್ತ ವಿನಾಯಕ್ ಪಾಲನಕ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮತ್ತೆ ಅಲ್ಲಿ ಅಧಿಕಾರಿಗಳು ಕೂಡ ಹೆಚ್ಚಿನ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಅಲ್ಲಿ ಯಾವ ಗುತ್ತಿಗೆದಾರರಿದ್ದಾರೆ ಅವ್ರಿಗೂ ಕೂಡ ನಾನು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಮೇಲೆ ವಿರುದ್ಧವಾಗಿ ಕ್ರಮ ಜರುಗಿಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದೆ. ಯಾಕಂದರೆ ಕೆಲವು ಕಡೆ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ವಿಳಂಬ ಆಗ್ತದೆ ಅನ್ನೋ ಮಾತನ್ನ ಸಾರ್ವಜನಿಕರಿಂದ ಕೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ವೇಗವಾಗಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡೋಕ್ಕೆ ಕೆಲಸವನ್ನು ಮಾಡಿದ್ದೇನೆ. ಈಗ ರಿವ್ಯೂ ಮೀಟಿಂಗಲ್ಲೂ ಕೂಡ ನಾವು ಸ್ಮಾರ್ಟ್ ಸಿಟಿ MD ಅವರು ಮತ್ತು ಯಾರಾದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಮತ್ತು ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಎಲ್ಲ ನಾವು ಜನಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರೂ ಸಹಯೋಗದೊಂದಿಗೆ ಅದಕ್ಕೆ ತಾಕತ್ತನ್ನು ಕೂಡ ಮಾಡಿದ್ದೀವಿ. ಅದಲ್ಲದೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಕೂಡ ಇವತ್ತು ಅನೇಕ ಯೋಜನೆಗಳನ್ನು ಇವತ್ತು ಸರ್ಕಾರದ ವತಿಯಿಂದ ತೆಗೆದುಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮೊನ್ನೆ ನಮ್ಮ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಿಂದ ಸುಮಾರು 150 ಕೋಟಿ ರೂಪಾಯಿಗಳನ್ನು ಸರ್ಕಾರ ಇವತ್ತು ಮಹಾನಗರ ಪಾಲಿಕೆ ಕೊಟ್ಟಿದೆ. ಅದು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಇನ್ನು ಕೆಲವು ದಿವಸಗಳಲ್ಲಿ ಟೆಂಡರ್ ಮಾಡಿ ಎಲ್ಲೆಲ್ಲಿ ನಮ್ಮ ನಗರದಲ್ಲಿ ರಸ್ತೆಗಳು ಹಾಳಾಗಿದೆ ಆ ರಸ್ತೆಗಳೆಲ್ಲವನ್ನು ಕೂಡ ತಗೊಂಡ್ಬೇಕು ಅಂತೇಳಿ ನಾನು ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಒಂದು ಸ್ವಚ್ಛತೆಯಿಂದ ಕೂಡಿರಬೇಕು, ಒಂದು ಅಂದವಾದ ನಗರ ಆಗಿರಬೇಕು. ಸಾರ್ವಜನಿಕರಿಗೆ ರಸ್ತೆಗಳಲ್ಲಿ ಓಡಾಡೋ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 150 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಅದಕ್ಕೆಲ್ಲ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ. ಇನ್ನು ಕೆಲವು ದಿವಸಗಳಲ್ಲಿ ನಾನು ಕಾಮಗಾರಿ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಅದೊಂದು ಆಗ್ತಾ ಇದೆ. ಅದಲ್ಲದೆ 15ನೇ ಹಣಕಾಸು ಯೋಜನೆ 15 ಫೈನಾನ್ಸಲ್ಲಿ ಕೂಡ ಸುಮಾರು 51.5 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಇವತ್ತು ಬಿಡುಗಡೆ ಆಗಿದೆ. ಸೊ ಅದನ್ನು ಕೂಡ ರಸ್ತೆಗಳಿಗೆ ಮತ್ತು ಬೇರೆ ಬೇರೆ ಅಭಿವೃದ್ಧಿಗಳಿಗೆ ಉಪಯೋಗಿಸಬೇಕು ಅಂತ ಹೇಳಿ ಇವತ್ತು ನಾನು ಅದನ್ನು ಕೂಡ ಮಾನ್ಯ ಆಯುಕ್ತರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಜೊತೆ ಸಭೆಯಲ್ಲಿದ್ದಾರೆ. ಆದರೆ ಒಟ್ಟು ಮತ್ತೆ SFC ಮುಕ್ತ ನಿಧಿ, CVSTP, TSP ಈ ಥರ ಎಲ್ಲ ಯೋಜನೆಗಳಲ್ಲಿ ಕೂಡ ಸುಮಾರು 229 ಕೋಟಿ ರೂಪಾಯಿ ಹಣವನ್ನು ಇವತ್ತು ನಾವು ಮಹಾನಗರ ವ್ಯಾಪ್ತಿನಲ್ಲಿ ವ್ಯಯ ಮಾಡಲಿಕ್ಕೆ ಇವತ್ತು ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಬಯಸ್ತಾ ಇದ್ದೇನೆ. ಇವತ್ತು ಇನ್ನು 5-6 ತಿಂಗಳಲ್ಲಿ ಏನು ಈ ಬೇಸಿಗೆ ಸಂದರ್ಭದಲ್ಲಿ ಪ್ರತಿಯೊಂದು ರಸ್ತೆಯನ್ನು ಕೂಡ ಅತ್ಯುತ್ತಮ ರಸ್ತೆ ಆಗಬೇಕು, ಚರಂಡಿಗಳು ಅತ್ಯುತ್ತಮವಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲ ಕಾಮಗಾರಿಗಳು ಕೈಗೊಂಡಿದ್ದೇವೆ. ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಇಡೀ ನಗರದಲ್ಲಿ ಇವತ್ತು ಸುಮಾರು 77 ಕೋಟಿ ರೂಪಾಯಿ ವೆಚ್ಚದಲ್ಲಿ LED ಲೈಟ್ ಅಳವಡಿಸಲಿಕ್ಕೆ ಕೂಡ ಕೆಲವೇ ದಿನಗಳಲ್ಲಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಇವತ್ತು ಇಡೀ ನಗರದಲ್ಲಿ LED ಲೈಟ್ಗಳನ್ನ ಅಳವಡಿಸಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದನ್ನು ಕೂಡ ಸರ್ ಬನ್ನಿ ಸರ್ ಅಳವಡಿಸುವಂಥ ಕೆಲಸವನ್ನು ಕೂಡ ಆಗಬೇಕು ಅಂತೇಳಿ ಆ ಒಂದು ಕೂಡ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಒಪ್ಕೊಂಡಿದ್ದೀವಿ. ಇವತ್ತು ವಿಶೇಷವಾಗಿ ನಾನು 4-5 ಬಾರಿ ನಗರಕ್ಕೆ ಬಂದಿದ್ದೇನೆ. ಮಾನ್ಯ ಹಿರಿಯ ಸದಸ್ಯರು, ನಮ್ಮ ನಾಯಕ ಇವರಾದಂಥ ಬಸವರಾಜ ಹೊರಟವರು ಕೂಡ ನನ್ನ ಜೊತೆ ಹಲವಾರು ಸಭೆಗಳಲ್ಲಿ ಕೂಡ ಇದ್ದಾರೆ. ಈಗ ನಮಗೆ ಎಲ್ಲವೂ ಕಾಳಜಿ ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ನನ್ನ ಇಲಾಖೆಯಲ್ಲಿ ಪ್ರತಿಯೊಂದು 10 ಮಹಾನಗರ ಪಾಲಿಕೆಗಳು ಬರ್ತವೆ. 10 ಮಹಾನಗರ ಪಾಲಿಕೆಗಳಲ್ಲಿ ಕೂಡ ಒಂದೊಂದು ಮಹಾನಗರ ಪಾಲಿಕೆಗೆ 4 ಬಾರಿ ವಿಸಿಟನ್ನು ಕೊಟ್ಟು ಅಲ್ಲಿನ ಕಾಮಗಾರಿಗಳನ್ನು
ಅಲ್ಲಿನ ವಸ್ತುಸ್ಥಿತಿಗಳನ್ನು ಅಧ್ಯಯನ ಮಾಡಿ, ಈಗ ಮೊನ್ನೆ ಕೂಡ ನಾನು ಬಂದ ಸಂದರ್ಭದಲ್ಲಿ ಗಾರ್ಬೇಜು ಒಂದು ಸೆಂಟರ್ ಕೂಡ ಉದ್ಘಾಟನೆ ಮಾಡಿ, ಈಗ ನಾನು ಯಾವ ರೀತಿ ಅದು ಪ್ರಗತಿಯಲ್ಲಿದೆ ಅದಕ್ಕೆ ಮುಕ್ತಿ ಕಾಣಿಸುವಂಥ ಕೆಲಸವನ್ನು ಕೂಡ ನಾವು ಇವತ್ತು ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಅನೇಕ ಕಾಮಗಾರಿಗಳು ಇವತ್ತು ಸ್ಮಾರ್ಟ್ ಸಿಟಿಯಿಂದ ನಡೀತಾ ಇದೆ. ಕೆಲವು ನಮ್ಮ ತೋರಣಕೆರೆ ಮತ್ತೆ ಗ್ಲಾಸ್ ಹೌಸು ಇವೆಲ್ಲವೂ ಕೂಡ ಕೆಲವೊಂದು ಕಡೆ ಇದಾಗಿದೆ ಅನ್ನೋ ಮಾತನ್ನ ನಾನು ಕೆಲವು ಪತ್ರಿಕೆಗಳಲ್ಲಿ ಕೂಡ ನೋಡಿದ್ದೇನೆ. ಅದಕ್ಕೆ ನಾನು MD ಅವರು ಸೂಚನೆ ಕೊಟ್ಟು ಗುಣಮಟ್ಟದ ಕಾಮಗಾರಿಗಳಾಗಬೇಕು, ಇದರಲ್ಲಿ ಯಾವುದೇ ಕಾಂಪೌಂಡ್ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನು 2-3 ತಿಂಗಳಲ್ಲಿ ಸಂಪೂರ್ಣವಾಗಿ ಅವನ್ನೆಲ್ಲವನ್ನು ಕೂಡ ಮುಗಿಸಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇಡೀ ನಗರದಲ್ಲಿ ಏನೇನು ನಾವು ಕಾಮಗಾರಿ ತಂದುಕೊಂಡಿದ್ದೇವೆ ಒಂದು 5-6 ತಿಂಗಳಲ್ಲಿ ಮುಗಿಸೋಕೆ ಕೆಲಸ ಆಗ್ತದೆ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಮಗೆ ಇನ್ನೂ 1.5 ವರ್ಷ ನಮಗೆ ಕಾಲಾವಕಾಶ ಇದೆ. ಯಾಕಂದ್ರೆ ಇದು ನಮ್ಮ ನರೇಂದ್ರ ಮೋದಿಜಿಯವರ ಕನಸಿನ ಕೂಸು. ಹಾಗಾಗಿ ಆ ಒಂದು ಯೋಜನೆ ಏನಿದೆ ಅದು ನಮಗೆ ಕಾಲಾವಕಾಶ ಕೂಡ ಇನ್ನೂ ಸುಮಾರು 1 ವರ್ಷ ಇದೆ. 1.5 ವರ್ಷದಲ್ಲಿ ಏನು ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ವಿ, ಒಂದು ಪೈಸಾ ಕೂಡ ಹಣ ಯಾವುದು ಕೂಡ ಲ್ಯಾಬ್ಸ್ ಆಗದೆ ಅದನ್ನೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವಿನಿಯೋಗಿಸಂತ ಕೆಲಸ ಇವತ್ತು ಸರ್ಕಾರ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖರಾಗಿದ್ದೇನೆ ಅನ್ನೋ ಮಾತನ್ನ ಇವತ್ತು ನಾನು ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾ ದಳ ಹಾಗೂ ಕಾಂಗ್ರೆಸ್ಸಿನಲ್ಲಿ ನನಗೆ ಬೇಕಾದವರು ಸಾಕಷ್ಟು ಜನರಿದ್ದಾರೆ. ಹೀಗಾಗಿ ನಾನು ಎಲ್ಲರಿಗೂ ಸರ್ವಸಮ್ಮತ ಸಭಾಪತಿ ಆಗಬಹುದೆಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದರು. ಹುಬ್ಬಳ್ಳಿಯ ಐಟಿ ಪಾರ್ಕ್ನಲ್ಲಿ ನಡೆದ ನಗರಾಭಿವೃದ್ಧಿ ಇಲಾಖೆಯ ಸಭೆಯ ನಂತರ ಮಾತನಾಡಿದ ಬಸವರಾಜ ಹೊರಟ್ಟಿ, ಬಹುತೇಕ ನಾನೇ ಸಭಾಪತಿ ಆಗಬಹುದು, ಯಾರೋ ವಿರೋಧ ಮಾಡುವ ಸಂಭವ ಕಡಿಮೆ ಇದೆ ಎಂದು ಹೇಳಿದರು. ಕೊನೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಾಕಿದ್ರೆ ಆಗ ನೋಡಬೇಕಾಗುತ್ತದೆ, ಆದರೆ ಯಾರು ಆತರ ಮಾಡಲಿಕ್ಕಿಲ್ಲ ಎಂದ ಬಸವರಾಜ ಹೊರಟ್ಟಿ ಅವರಿಗೆ ಅವರ ಅಭಿಮಾನಿಗಳು ಸಿಹಿಯನ್ನ ತಿನ್ನಿಸಿ ಸಂತಸಪಟ್ಟರು. ವಿಧಾನ ಪರಿಷತ್ಗೆ ಬಸವರಾಜ ಹೊರಟ್ಟಿ ಸಭಾಪತಿಯಾಗುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ. ಹೊರಟ್ಟಿಯವರು ಇದೆಲ್ಲವನ್ನ ಮಾತನಾಡುವಾಗ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಮಾನೆ ಜೊತೆಗಿದ್ರು. ಈಗ ಸಭಾಪತಿ ವಿಷಯ ಬಂದಾಗ ಅವರು ಈಗಿದ್ದಂಥ ಸಭಾಪತಿಗಳು ರಾಜೀನಾಮೆ ಕೊಡಲಿಲ್ಲ. ಅವಾಗ ಏನಂದ್ರೆ ಸಭಾಪತಿ ವಿಷಯ ಬಂದಾಗ ನಾವು ಏನು ಮಾಡಿದ್ವಿ ಅಂದ್ರೆ ಅವ್ರನ್ನ ಕೆಳಗಿಳ ಸಪೋರ್ಟ್ ಮಾಡಿವಷ್ಟೇ. ಆ ಹಿನ್ನೆಲೆಯಲ್ಲಿ ಮೈತ್ರಿ ಆಗಲಿ ಮತ್ತೊಂದು ಆಗಲಿಲ್ಲ, ಅದು ಕೇವಲ ಸೀಮಿತವಾಗಿ ಸಭಾಪತಿಯ ಸ್ಥಾನಕ್ಕೆ ಬಂದಾಗ, ಅದು ನನ್ನ ಹೆಸರು ಪ್ರಸ್ತಾಪ ಆದಾಗ ನನಗನಿಸಿದ ಮಟ್ಟಿಗೆ 3 ಪಕ್ಷದಲ್ಲಿ ಸಹಮತ ಐತಿ. ಅವ್ರು ಹಿರಿಯದಾರ ಆದ್ರೆ ಆಗಲಿ ಅನ್ನುವಂಥ ಭಾವನೆ ಇರ್ತಿದ್ರಿಂದ ಅದು ಎಲ್ಲರೂ 3 ಪಕ್ಷದಲ್ಲಿ ಅದ್ರ ಬಗ್ಗೆ ಸಹಮತ. ಬಟ್ ಅವ್ರು ಇನ್ನೂ ಸಭಾಪತಿ ಸ್ಥಾನದಾಗಿದ್ದಾಗ ಅದ್ರ ಬಗ್ಗೆ ಅಪ್ರಸ್ತುತ ಅನ್ನೋದು ಸುಮ್ಮನೆ ಅಲ್ಲ, ನಮ್ಗೆ ಕೊಡ್ಬೇಕಂತ ಏನೈತಿ, ನಮ್ಗೆ ಕೊಡ್ಬೇಕಂತ ಏನು ಕಾಯ್ದೆ ಇಲ್ಲ. ಬಟ್ ಒಂದು ಹೇಳ್ತೀನಿ, ನಮ್ಮನ್ನು ಬಿಟ್ಟು ಯಾರಿಗೂ ಮಾಡೋಕ್ಕಾಗಲ್ಲ, ಇದು ನೆನ್ಪು ಕೊಡ್ಬೇಕು. ಸರಿಯಲ್ಲ, ಮಣ್ಣಿ ಘಟನೆಗೆ ಅದಕ್ಕೆ ಏನಂದ್ರೆ ಜನ ಆ ಥರ ಮಾತಾಡಿದ್ರು. ಬಟ್ ಇಲ್ಲಿವರೆಗೆ ದೇಶದಲ್ಲಿ ಇದ್ದಂಥ ಎಲ್ಲ ಏನು ಮೇಲ್ಮನೆಗಳದಾವಲ್ಲ, ಅದು ಅತಿ ಉತ್ತಮವಾದಂಥ ರೀತಿಯಲ್ಲಿ ನಡೆದಂಥ ಮೇಲ್ಮನೆ ನಮ್ಮ ಕರ್ನಾಟಕದ್ದು. ನಾನು ಭಾಳ ಅಭಿಮಾನ ಹೇಳ್ತೀನಿ. ಬಟ್ ಅವತ್ತೇನೋ ಅದೊಂದು ಇನ್ಸಿಡೆಂಟ್ ಆಯಿತು, ಅದಕ್ಕೆ ಮಾಧ್ಯಮದ ಸ್ನೇಹಿತರು ಸಾಕಷ್ಟು ಚರ್ಚೆ ಮಾಡಿದರು, ಪಬ್ಲಿಕ್ದವ್ರು ಚರ್ಚೆ ಮಾಡಿದರು. ಈ ರೀತಿ ಆದರೆ ವಿಧಾನ ಪರಿಷತ್ ಇರಬೇಕು ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಮಾಡಿದ್ದು ನಿಜ. ಆ ಘಟನೆಗೆ ಸೀಮಿತವಾಗಿ ಆ ಘಟನೆಯನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ. 3 ಪಕ್ಷ ನಾಯಕರು ಕುಂತು ಅದನ್ನ ನೆಟ್ ಮಾಡಿ ನಿಮ್ಮ ಸಭಾಧ್ಯಕ್ಷ ಹೇಳೋಕ್ಕಾಗ್ಯಾರ. ನನ್ನ ಸಲಹೆ ಏನೋದಾಯ್ತು, ಕುತ್ಕೊಂಡು ಇನ್ನು ಮುಂದೆ ಹಂಗಾಗದಂತೆ ಒಟ್ಟು ಮಾಡೆಲ್ ಆದಂಥ ವಿಧಾನ ಪರಿಷತ್ತನ್ನು ಮುಂದೆ ಅದೇ ರೀತಿ ವರ್ತಿಸುವಂಥ ಕೆಲಸವನ್ನು ಮಾಡ್ತೀವಿ ಖಂಡಿತವಾಗಿ. ಒಂದು ವೇಳೆ ಆದರೆ ಅದಕ್ಕೆ ಸಹಮತ, ಚುನಾವಣೆ ಬೇಡ ಅನ್ನುವಂಥ ಭಾವನೆ ಕೆಲವು ಸ್ನೇಹಿತರಲ್ಲಿ ಇದೆ, ಭಾಳ ಮಂದಿ 90% ಇದೆ. ಮತ್ತು ಇನ್ನು ಅವರವ್ರ ಪಕ್ಷ ಅವರ ಆಗ್ಬೇಕು ವೈಯಕ್ತಿಕವಾಗಿದ್ದಾಗ ಏನಿಲ್ಲ. ಚಂದ ಮಾತಾಡ ಕೊನೆ ಅವಧಿ ಯಾಕೆ ನಂದು ಇನ್ನೊಂದು ಎಲೆಕ್ಷನ್ ಇರ್ತದೆ, ಕೊನೆ ಅವಧಿ ಯಾಕೆ ಮುಂದಿನ ಸಲ ಎಲೆಕ್ಷನ್ ಇಲ್ಲ, ಕೊನೆ ಅವಧಿ ಯಾಕೆ ರಾಜಕಾರಣ ಸಾಕಾಗಿದೆ ಅಂತ ಯಾವಾಗ ಈಗ ಹೆರಿಗೆ ಆದಾಗ ಏನಂತಾರೆ,
ಅಕ್ರಮ ಶ್ರೀಗಂಧ ಸಾಗಣೆ 5 ಬಂಧನ. ಹೌದು, ಅಪಾರ ಪ್ರಮಾಣದ ಶ್ರೀಗಂಧವನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ 5 ಆರೋಪಿಗಳನ್ನ ಬಂಧಿಸುವಲ್ಲಿ ಧಾರವಾಡ ವಲಯದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ಅರಣ್ಯ ಕಾಯ್ದೆಯನ್ನ ಉಲ್ಲಂಘಿಸಿ ಸುಮಾರು 40 ಲಕ್ಷ ರೂಪಾಯಿ ಮೌಲ್ಯದ 370 ಕೆಜಿ ತೂಕದ ಶ್ರೀಗಂಧ ಸಾಗಿಸುತ್ತಿದ್ದ 5ರನ್ನ ಜನವರಿ 6ರಂದು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳಿಂದ ಶ್ರೀಗಂಧ ಹಾಗೂ ಅದನ್ನ ಸಾಗಿಸುತ್ತಿದ್ದ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾವೇರಿ, ಚಿತ್ರದುರ್ಗ ಹಾಗೂ ಹುಬ್ಬಳ್ಳಿಯ ಗಬ್ಬೂರ ಕ್ರಾಸ್ ಬಳಿ ಕಾರ್ಯಾಚರಣೆ ಈ 5 ಜನರನ್ನ ಬಂಧಿಸಲಾಗಿದೆ. ಆರೋಪಿಗಳನ್ನ ಬೆಳಗಾವಿಯ ಜಿಲ್ಲೆಯ ರಾಯಬಾಗ ತಾಲೂಕು ಕನತಾಳ್ ಗ್ರಾಮದ ಪರಸಪ್ಪ ಭಜಂತ್ರಿ, ಮಾರುತಿ ಭಜಂತ್ರಿ, ಕಲ್ಲಪ್ಪ ಸಿಂಧೆ, ಮಹದೇವ್ ಮಾಘ್ ಹಾಗೂ ಮೂಡಲ್ಗಿಯ ರಾಜು ಭಜಂತ್ರಿ ಎಂದು ಗುರುತಿಸಲಾಗಿದೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾಣ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯಶ್ಪಾಲ್ ಕ್ಷೀರಸಾಗರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕೆಂಚಪ್ಪನವರ್ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ಆರ್ಎಸ್ ಉಪಾರ್, ಅರಣ್ಯ ರಕ್ಷಕರಾದ ಡಿಪಿ ಮನುಕೂರ್, ಎಂಟಿ ಲಮಾನಿ, ಜಿಎಂ ಕಾಂಬಳೆ, ಸಿಎಸ್ ರೊಟ್ಟಿ, ಸಿಬ್ಬಂದಿ ವರ್ಗದ ವಿಠಲ್ ಜೋನಿ, ರಘು, ರಂಗಪ್ಪ, ಕೋಳಿ, ಕಲ್ಲಪ್ಪ, ಎಸ್ಪಿ ಹಿರೇಮಠ್, ಶಿವರಾಮ್ ಚೌಹಾಣ್ ಮುಂತಾದವರು ಕಾರ್ಯಾಚರಣೆ ಪೊಲೀಸ್ ಇಲಾಖೆಯ ತಾಂತ್ರಿಕ ಸಹಕಾರ ನೀಡಿ ಮುಂತಾದವರು ಕಾರ್ಯಾಚರಣೆ ಕೈಗೊಂಡಿದ್ರು. ಈ ಕಾರ್ಯಾಚರಣೆಗೆ ಪೊಲೀಸ್ ಇಲಾಖೆಯು ತಾಂತ್ರಿಕ ಸಹಕಾರ ನೀಡಿದೆ. ತನಿಖೆ ಮುಂದುವರೆದಿದೆ. ಹುಬ್ಬಳ್ಳಿಯ ಬಿಆರ್ಟಿಎಸ್ ಬಸ್ ಸಂಚಾರ ಮಾಡುವ ರಸ್ತೆಯಲ್ಲಿ ಖಾಸಗಿ ವಾಹನಗಳಿಗೆ ನಿಷೇಧವಿದ್ದರೂ ಕೂಡ ಬೈಕ್ ಸವಾರನೊಬ್ಬ ಸಂಚಾರ ಮಾಡಲು ಹೋಗಿ ಅಪಘಾತವಾಗಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ವೈಷ್ಣವಿ ಕಾಲೇಜು ಬಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಬೈಕ್ ಸವಾರನ ಅತಿಯಾದ ವೇಗವೇ ಈ ಅಪಘಾತಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ಖಾಸಗಿ ವಾಹನಗಳ ಸಂಚಾರ ನಿಷೇಧಿಸಿದ್ದರೂ ಕೂಡ ಇದರ ಮೇಲೆ ಸಂಚಾರ ಮಾಡಿದ್ದಾರೆ. ಚಿಗರಿ ಬಸ್ ಹಾಗೂ ಬೈಕ್ ಪರಸ್ಪರ ಮುಖಾಮುಖಿ ಡಿಕ್ಕಿಯಾದ ರಭಸಕ್ಕೆ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದ. ಕೂಡಲೇ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಹುಬ್ಬಳ್ಳಿಯ ಉತ್ತರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ.